ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತವ. ಏನ್ ಮಾಡ್ತೀರಾ? ನಾವು ಕಾಂಟ್ರಾಕ್ಟ್. ಹೌದು. ಕಮಿಷನ್ ಜೋರಾಗಿ ನಡೆಯುತ್ತಾ ಇಲ್ಲಿ? ಸಿಕ್ಕಾಪಟ್ಟೆ ನಡೀತದೆ ಸರ್. ಹೌದಾ? ಸಿಕ್ಕಾಪಟ್ಟೆ ಇದೆ ಇವಾಗ. ಈ ಹಿಂದೆ 40 ಅಂತಿದ್ರೆ 40 ದಾಟಿದೆ ಈಗ ಅನಿಸ್ತದೆ. ಈಗ ಅಧಿಕಾರಿಗಳ ತಾತಾರ ಶಾಸಕರ ತಾತಾರ ಈಗೆಲ್ಲ ಮಿಕ್ಸ್ ಅಲ್ವಾ, ಎರಡು ಕೈ ಜೋಡಿಸಿ ಚಪ್ಪಾಳೆ. ಕಷ್ಟ ಕಾಂಟ್ರಾಕ್ಟರ್ಗಳಿಗೆ ಜೀವನ ತುಂಬಾ ಕಷ್ಟ ಆಗಿದೆ. ಏನಾಗ್ಬೇಕು ಸರ್? ಎಲ್ಲ ಕಾಂಟ್ರಾಕ್ಟ್ ಬಹಳ ಚೆನ್ನಾಗಿತ್ತು, ಕರ್ದು ಕೊಡ್ತಿದ್ರಿ ಕೆಲಸವ, ಮಾಡ್ಬನ್ನಿ ಯಾರು ಮಾಡಲ್ಲ ಅಂತವ. ಇವಾಗ 40% 50% ಕೊಟ್ಟು ಮಾಡಕ್ಕೆ ಮುನ್ನುಗ್ತಾ ಇದಾರೆ. ಅದೇನೋ ಲಾಭ ಮಾಡ್ತಾರೋ ಅದೇನೋ ಭಗವಂತ ಗೊತ್ತಿರೋ ಗೊತ್ತು. ಡೆವಲಪ್ಮೆಂಟ್ ಹೆಂಗ ಆಗುತ್ತೋ ಗೊತ್ತಿಲ್ಲ. ಕ್ಲಿಯರ್ ಆಗ್ತಿದೆ ಇಲ್ಲ ಸರ್, ತುಂಬಾ 3 ವರ್ಷ 4 ವರ್ಷ ಸರ್ಕಾರ ಲೆವೆಲ್ ಮಿನಿಸ್ಟರ್ಗಳು ಕೊಡ್ತಿರ್ಬೇಕಾದ ಪರಿಸ್ಥಿತಿ ಬಂದ್ ಕೂತಿದೆ ಈಗ. ಏನಾಗ್ಬೇಕು ಸರ್ ಅರ್ಕಲ್ಗುಡ್ಗೆ ನಿಮ್ ಪ್ರಕಾರ? ಅರ್ಕಲ್ಗುಡ್ಗೆ ಹೇಳಕ್ ಹೊರ ತುಂಬಾ ಜಾಸ್ತಿ ಇದೆ. ಅವೆಲ್ಲ ಹೇಳಕ್ ದಿನ ಎಲ್ಲ ಆಗತ್ತೆ, ಆಗಲ್ಲ. ತೀರ ಮುಖ್ಯವಾಗಿ ನೋಡಿ, ನಮ್ಮ ಆರೋಗ್ಯ ಮತ್ತೆ ಶಿಕ್ಷಣ ಇದೆಯಲ್ಲ, ಇದೆರಡಿಗೂ ಬಹಳ ತೊಂದರೆ ನಮ್ಮ ತಾಲೂಕು ಜನಗಳಿಗೆ. ನಮ್ಮ ಕ್ಷೇತ್ರದ ಮಕ್ಕಳುಗಳೆಲ್ಲ ಇಲ್ಲಿ ಯಾವ್ದೋ ಒಂದು ಅರ್ಕೋಟ್ ತಾಲೂಕಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ, ಒಂದು ಡಿಪ್ಲೊಮಾ ಕಾಲೇಜಲ್ಲಿ ಯಾವೂ ಇಲ್ಲ. ನಮ್ಮ ಪಕ್ಕದ ಕ್ಷೇತ್ರ ಅರ್ಕೋಟ್ ಒಳೇಶ್ವರ ಕ್ಷೇತ್ರದಲ್ಲಿ ಡಿಗ್ರಿ ಎಲ್ಲ ಇದಾವೆ. ನಮ್ಮ ಕ್ಷೇತ್ರ ತರಂತ ನಮ್ಮ ಶಾಸಕರು ಯಾರು ಅಂತ ದೊಡ್ಡಸ್ತಾನ ಮಾಡ್ತಾ ಇಲ್ಲ. ಶಿಕ್ಷಣ ಹೇಳಿದ್ರಿ, ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಸಮಸ್ಯೆ. ಆರೋಗ್ಯ ಅಂದ್ರೆ ನೋಡಿ ಸರ್, ಈಗ ನಮ್ಮ ತಾಲೂಕದ ಹಾಸ್ಪಿಟಲ್ಗಳು ಯಾವ ಮೇಲ್ದರ್ಜೆ ಹಾಸ್ಪಿಟಲ್ಗಳು ಇಲ್ಲ. ಇಲ್ಲೊಂದು ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಏನಾರ ಆಕ್ಸಿಡೆಂಟ್ಗಳು ಇದೆ ಅಂದ್ರೆ ಫಸ್ಟ್ ಏಡ್ ಮಾಡೋಕ್ಕೂ ಡಾಕ್ಟರ್ಗಳಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗ. ನಾವು ಏಕ್ ತುಂಬ ಹೋಗ್ಬೇಕಾರದೆ, ಇಲ್ಲ ಅರ್ಕೋಡ್ ಹೋಗ್ಬೇಕು ಫಸ್ಟ್ ಏಡ್ಗೆ, ಇಲ್ಲ ಹಾಸನ ಹೋಗ್ಬೇಕು, ಹಾಸನ ಮೈಸೂರು ಬೆಂಗಳೂರು ಹೋಗ್ಬೇಕು. ಅಲ್ಲ ಸರ್, ಒಂಥರ ಪ್ರವಾಸಿ ತಾಣ ರಾಮನಾಥ್ಪುರ ಅಂದ್ರೆ ಭಯ. ದಕ್ಷಿಣ ಕಾಶಿ ಸರ್, ದಕ್ಷಿಣ ಕಾಶಿದು ಒಳ್ಳೊಳ್ಳೆ ಪುರಾತನ ಕಾಲ ದೇವಸ್ಥಾನಗಳಿದಾವೆ ಇಲ್ಲಿ. ಆ ದೇವಸ್ಥಾನಗಳಿಗೆ ಇಲ್ಲಿವರೆಗೂ 25-30 ವರ್ಷದಿಂದ ಒಬ್ರು ಶಾಸಕರು ₹1 ದುಡ್ಡು ತಂದು ಹಾಕಿಲ್ಲ ಅವ್ರಿಗೆ. ನಿಮ್ಮ ಹೆಸರು? ಸರ್ ಧನಂಜಯ ಅಂತ. ಏನ್ ಮಾಡ್ತೀರಾ? ವ್ಯವಸಾಯ ಮಾಡ್ತೀರಾ ಸರ್? ಏನೇನ್ ಬೆಳಿತೀರಾ ಸರ್? ಸರ್ ಭತ್ತ, ಜೋಳ, ರಾಗಿ ಎಲ್ಲ ಬೆಳಿತೀವಿ. ಆದ್ರೆ ರೈತರಿಗಾಗಿ ಈ ರೈತರು ಬೆಳೆದ ಬೆಳೆನ ಸಾಕ್ಸಕ್ಕೆ ಒಂದು ರೋಡ್ ಇಲ್ಲ. ಈ ಡಾಂಬರೀಕರಣ ಆಗೈತೆ, ರೋಡಲ್ಲೆಲ್ಲ ಓಡಾಡ್ಬೋದು. ಬಟ್ ರೈತರು ಹೊಲದಿಂದ ಬೆಳೆದ ಬೆಳೆನ ಮನೆ ಹತ್ರ ತರಕ್ಕೆ ರೋಡ್ ಇಲ್ಲ. APMC ಎಲ್ಲ ಇದೆಯಾ? APMC ಸರ್ ಈಗ ದಿವಾಕರ್ ಗೌಡ್ರು, ಈಗ ಸಿದ್ದರಾಮಯ್ಯ CM ಸಾಹೇಬ್ರಾದ್ಮೇಲೆ ರಾಮನಾಥ್ಪುರಕ್ಕೆ APMC ಕೊಟ್ಟಿದ್ದಾರೆ, ತಂದ್ರು. ಶ್ರಮ ಪಟ್ಟಿ ಭಾರಿ ಹೋರಾಟ ಮಾಡಿ ಅದಕ್ಕೂ ಅಡೆತಡೆಗಳಾಗಿದ್ದು. ದಿವಾಕರ್ ಗೌಡ್ರು ಭಾರಿ ಹೋರಾಟ ಮಾಡಿ ತಗೊಂಬಂದಿದ್ದಾರೆ. ನಮ್ಗೆ ಆ ಬೆಳೆನ ಹೊಲದ ಹತ್ರದಿಂದ ಮನೆಗೆ ತರಕ್ಕೆ ಎಷ್ಟು ಹಿಂಸೆ ಆಗಿದೆ ಅಂದ್ರೆ, ಎಷ್ಟೋ ಜನ ಎತ್ತಂಗಡಿಲಿ ಬಿದ್ದಿ ದನಕರುಗಳು ಏಟಾಗಿದೆ, ಟ್ಯಾಕ್ಟ್ರಿಲಿ ಉರುಳಿ ಸಾವನ್ನಪ್ಪಿದ್ದಾರೆ. ನಮ್ಗೆ ಆ ಥರದ ಒಂದು ಯೋಜನೆ ಏನು ಮಾಡಿಲ್ಲ ಯಾವುದೇ ಶಾಸಕರಾಗಿರ್ಬೋದು. ಈ ಮುಂದಾಳತ್ವಾಗಿ ವಹಿಸ್ಕೊಂಡು ಯಾರು ಬರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಬೆಳೆಯಕ್ಕಾಗಲ್ಲ. ಅವ್ರು ನಾವು ಮಾಡ್ತೀವಿ ಅಂತ ಬಂದ್ರೆ ಅವ್ರಿಗೆ ಆದ್ಯತೆನೇ ಇಲ್ಲ. ಏನ್ ಮಾಡಕ್ಕೆ? ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಶಾಸಕರಿಗೆ ಅಂದ್ರೆ ಶಾಸಕರು ಆಗ್ಬಿಟ್ರೆ ಆಗ್ನಿಲ್ಲ ಸರ್. ಉದ್ಯೋಗ, ಈ ಉದ್ಯೋಗ ನಾನು ಅಭಿವೃದ್ಧಿ ಮಾಡಿದ್ರೆ ಅಂದ್ರೆ ಅಭಿವೃದ್ಧಿ ಅದಲ್ಲ ಸರ್. ಯಾರು ಓದಿ ಯಾರು ಉದ್ಯೋಗ ಇಲ್ವೋ ಅವ್ರಿಗೆ ಉದ್ಯೋಗ ಕೊಡ್ಸೋರು ಮಾತ್ರ ಅಭಿವೃದ್ಧಿ. ಅದು ಅಭಿವೃದ್ಧಿ ಮಾಡಿದೀನಿ ಅಂದ್ರೆ ರೋಡು, ಡಾಂಬರು ಇದಲ್ಲ. ಯಾರು ಓದ್ಕೊಂಡು ಉದ್ಯೋಗದಲ್ಲಿ ಇಲ್ದೇ ಇರ್ತಾರಲ್ಲ ಅವ್ರಿಗೆ ಉದ್ಯೋಗ ಕೊಡ್ಸೋದೇ ಅಭಿವೃದ್ಧಿ. ಸರ್ ನಮಸ್ತೆ. ನಿಮ್ಮ ಸರ್? ನಮಸ್ಕಾರ ಸರ್, ನನ್ನ ಹೆಸರು ರಾಮೇಗೌಡ ಅಂತೇಳಿ. ನಾನೊಬ್ಬ ರೈತ. ಹೇಗಿದೆ ಸರ್ ನೀರಾವರಿ ಎಲ್ಲ? ನೀರಾವರಿ ಶೂನ್ಯ ಇದೆ ಸರ್ ಇಲ್ಲಿ. ಶೂನ್ಯ ಅಂದ್ರೆ ನಂಜೇಗೌಡರ ಕಾಲದಲ್ಲಿ ಏನ್ ನೀರಾವರಿ ಆಗಿತ್ತು ಅದನ್ನ ಬಿಟ್ರೆ ಇತ್ತೀಚಿನ ರಾಜಕಾರಣಿಗಳು ಅವ್ರು ಸ್ವಇಚ್ಛೆಯಿಂದ 1 TMC ನೀರು ಕೊಟ್ಟಿಲ್ಲ. ಇಲ್ಲಿ ಇವಾಗ ಕಾವೇರಿ ದಂಡೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಾವು. ಕಾವೇರಿ ಹೊಳೆ ಇಲ್ಲಿಂದ 150 ಮೀಟರ್ ಇರ್ಬೋದು ಅಷ್ಟೇ. ಇವಾಗ ಇಲ್ಲಿ ಬೇಸಿಗೆ ಇದೆ, ದನಕರುಗಳು ಕುಡಿಯಕ್ ನೀರಿಲ್ಲ. ಆ ಪರಿಸ್ಥಿತಿಯಲ್ಲಿ ಅರಕಲಗೂಡು ತಾಲೂಕಿದೆ. ಇಲ್ಲಿ 2 ಹೊಳೆಗಳು ಹರಿತವೆ ಸರ್. ಬಳ್ಳಾರಿ ಆ ಕಡೆ ಎಲ್ಲ ಹೋದ್ರೆ ಒಪ್ಕೊಳ್ಳೋಣ, ಅಲ್ಲಿಗೆ ಕಷ್ಟ ಇದೆ ನೀರು ಕೊಡ್ಲಿಕ್ಕೆ. ಇಲ್ಲಿ 2 ಹೊಳೆ, ಹೇಮಾವತಿ ಇದೆ, ಕಾವೇರಿ ಇದೆ. ಅದಿದ್ರು ಕೂಡ ನಮ್ಗೆ ನೀರಿಲ್ಲ. ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಹಳ್ಳಿ ಮೈಸೂರು ಅಂತ ಒಂದು ಹೋಬಳಿ ಆಡ್ ಆಗಿದೆ ಸರ್. ಅದು ಒಂದು ಆಕ್ಚುಲಿ ಹೊಳೆನರಸೀಪುರ ತಾಲೂಕು. ಅಲ್ಲಿ ಮೇಜರ್ ಕುರಿಗೆ ಸಾಕಣೆ ಮಾಡ್ತಾರೆ ಅಲ್ಲಿ. ಇವಾಗ ಅಲ್ಲಿ ಕುರಿಗಳಿಗೆ ನೀರು ಕುಡ್ಸಕ್ಕೆ ಯಾರಿಗ ಬೋರ್ವೆಲ್ಗೆ ನೀರು ಬರುತ್ತೆ ಅವ್ರ ಬೋರ್ವೆಲ್ಗೆ ದುಡ್ಡು ಕೊಟ್ಟು ಕುರಿಗಳ ನೀರು ಕುಡಿಸ್ಬೇಕು. ಇದು ರಿಯಾಲಿಟಿ ಈ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಅಭಿವೃದ್ಧಿನ ಇಲ್ಲಿ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲ ಸರ್, ಇಡೀ ರಾಜ್ಯಕ್ಕೆ ಪರಿಹಾರ ಕೊಡ್ತಿದ್ದವ್ರು ನಂಜೇಗೌಡರು ನೀರಾವರಿ ವಿಚಾರದಲ್ಲಿ. ಅವ್ರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಅಂದ್ರೆ ಏನ್ ಸರ್? ಅವ್ರ ಕೈಲಿ ಅದ್ ಮಾಡಿದ್ರು ಸರ್. ಮುಂದುವರೆದು ಮಾಡ್ಲೇಬೇಕಲ್ಲ ಸರ್. ಯಾವಾಗ್ಲೂ ಮುಂದುವರೆದು ಏನು ಮಾಡಕ್ಕಾಗಿಲ್ಲ. ಒಂದೇ ಸಾರಿ 100 ವರ್ಷಕ್ಕಾಗೋ ಅಭಿವೃದ್ಧಿ ಯಾರು ಮಾಡಕ್ಕಾಗಲ್ಲ ಸರ್. ಅವರ ಅನಿಸಿಕೆಯಲ್ಲಿ ಎಷ್ಟಿತ್ತು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇವಾಗ ಮುಂದುವರೆದು ಏನು ಮಾಡಿಲ್ಲ ಸರ್. ಇಲ್ಲಿ ಶಾಸಕರು ಸಿಗ್ತಾರ? ಸಿಗ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಆದ್ರೆ UGD ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ರು ಸರ್. ಈ ವಿಧಾನಸಭಾ ಕ್ಷೇತ್ರದಲ್ಲೇ UGD ಇಲ್ಲ ಸರ್. ಇದೊಂದು ಜೋಕ್ ಅನಿಸ್ತದೆ ಹೇಳಕ್ಕೆ. ನೀವು ಕೇಳ್ತಾ ಇದ್ದೀರಾ? ಇದೊಂದು ಹಳ್ಳಿಗಲ್ಲ, ಇಲ್ಲಿ ಇದು ರಾಮನಾಥ್ಪುರ ಹೋಬಳಿ ಕೇಂದ್ರ. ಲಕ್ಷಾಂತರ ಜನ ಬರ್ತಾರೆ. ಸುಬ್ರಹ್ಮಣ್ಯೇಶ್ವರ ಜಾತ್ರೆ ನಡೀತದೆ.
ಇಲ್ಲಿ ಗೋಗರ್ಭ ಸ್ನಾನ ಮಾಡ್ಬೇಕು ಅಂತೇಳಿ ಉತ್ತರ ಭಾರತದಿಂದನೂ ಬರ್ತಾರೆ ಇಲ್ಲಿಗೆ. ಬರೀ ರಾಜ್ಯದಿಂದ ಅಲ್ಲ, ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಬಂದಿರೋದು ಕೂಡ ನಾವು ನೋಡಿದೀವಿ ಇಲ್ಲಿ ಇದ್ಕೊಂಡು. ಇಲ್ಲಿ ಒಂದು UGD ಇಲ್ಲ, ಸ್ನಾನ ಪುಣ್ಯ ಸ್ನಾನಕ್ಕೆ ಬರ್ತಾರಲ್ಲ ಸರ್, UGD ನೀರು ಹೋಗುತ್ತೆ ಸರ್ ಅಲ್ಲಿಗೆ. ಒಂದು UGD ಇಲ್ಲ ಇಲ್ಲಿ ಏನಿದೆ ಟಾಯ್ಲೆಟ್ಸ್ ಕನೆಕ್ಟ್ ಎಲ್ಲ ಒಳಗೆ ಹೋಗುತ್ತೆ, ಅಲ್ಲಿ ಬಂದು ಪುಣ್ಯ ಸ್ನಾನ ಅಂತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.